ಇದು ಈಗ ನೋಡಬೇಕು ಇಲ್ಲಿ ಎರಡು ಬೈ ಎಲೆಕ್ಷನ್ಗಳಲ್ಲಿ ಯಾವ ರೀತಿ ಮತದಾರ ತನ್ನ ಮತವನ್ನು ಚಲಾಯಿಸ್ತಾನೆ, ಅದು ಈ ರೀತಿಯ ಒಂದು ಗ್ಯಾರಂಟಿಗಳಿಂದ ಅವರಿಗೆ ಹೆಲ್ಪ್ ಆಗುತ್ತಾ ಏನು ಅಂತ ನೋಡಬೇಕು. ಫೈನಲಿ ದಾವಣಗೆರೆ ದಕ್ಷಿಣದಲ್ಲಿ ಕೀ ಕಳೆದು ಹೋಗಿತ್ತು, ಕೆಲ ಕಾಲ ಗೊಂದಲ ಅಂತೂ ಅಲ್ಲಿ ನಿರ್ಮಾಣ ಆಗಿತ್ತು. ಅದನ್ನ ಬಹಳ ಸೂಕ್ಷ್ಮತೆ ವಿಷಯ ಇದು, ಮತ್ತೆ ತುಂಬಾ ಭದ್ರತೆ ಇರುತ್ತೆ, ಅದನ್ನ ಸೆಪರೇಟ್ ಆಗಿ ಇಟ್ಕೊಳ್ಬೇಕಾಗಿತ್ತು, ಕಳೆದು ಹೋಯಿತು. ಫೈನಲಿ ಇದನ್ನೀಗ ಅಧಿಕಾರಿಗಳ ಸಮ್ಮುಖದಲ್ಲೇ ಸ್ಟ್ರಾಂಗ್ ರೂಮ್ ಅನ್ನ ಓಪನ್ ಮಾಡಿದ್ದಾರೆ, ಬೀಗ ಹೊಡೆದು ರೂಮ್ ಅನ್ನ ಓಪನ್ ಮಾಡಿದ್ದಾರೆ ಸಿಬ್ಬಂದಿ. ಈ ಏನು ಸ್ಟ್ರಾಂಗ್ ರೂಮ್ ವಿಷಯ ಏನಿದೆ, ಇದು ಐ ಥಿಂಕ್ ಇಟ್ಸ್ ಒನ್ ಆಫ್ ದಿ ಮೋಸ್ಟ್ ಸೀರಿಯಸ್ ಹ್ಯಾಪನಿಂಗ್ಸ್ ಇನ್ ದಿ ಹಿಸ್ಟ್ರಿ ಆಫ್ ಅವರ್ ಎಲೆಕ್ಷನ್ಸ್ ಅಂತ ನನಗನ್ಸುತ್ತೆ. ನೋಡಿ, ಇದು ಎಂಥ ಒಂದು ಸೆಕ್ಯೂರಿಟಿ ಲ್ಯಾಬ್, ಸತೀಶ್ ಹೇಳಿದ್ರು ಅವಾಗ ತಾನೆ, ಇದು ಒಂದು ಭಯಂಕರ ದೊಡ್ಡ ಸೆಕ್ಯೂರಿಟಿ ಲ್ಯಾಬ್ಸ್ ಆಗುತ್ತೆ. ಯಾಕಂದರೆ ಇದು ಇಮ್ಯಾಜಿನ್, ಇದು ಪಶ್ಚಿಮ ಬಂಗಾಳದಾಗಿದ್ರೆ ಎಂಥ ಒಂದು ದೊಡ್ಡ ಗಲಾಟೆ ಆಗೋದು. ಇದಕ್ಕೆ ಕಾರಣರಾದಂಥ ಅಧಿಕಾರಿಗಳು ಐ ಥಿಂಕ್ ತಕ್ಷಣ ಅವ್ರ ಮೇಲೆ ಕ್ರಮ ತಗೊಂಡು ಒಂದು ಇದಕ್ಕೆ ಇಮಿಡಿಯೇಟ್ಲಿ ಎಲೆಕ್ಷನ್ ಕಮಿಷನ್ ಇದರ ಹೊಣೆಗಾರಿಕೆ ತಗೊಂಡು, ಆಮೇಲೆ ಅಲ್ಲಿಯ ಜಿಲ್ಲಾಧಿಕಾರಿಗಳೇನಿದ್ದಾರೆ, ರಿಟರ್ನಿಂಗ್ ಆಫೀಸರ್ಗಳೇನಿದ್ದಾರೆ, ಆಮೇಲೆ ಇದಕ್ಕೆ ಯಾರ್ಯಾರು ಹೊಣೆಗಾರರು, ಅಲ್ಲಿಯ ಸ್ಟ್ರಾಂಗ್ ರೂಮ್ ಕೀ ಯಾರ ಹತ್ರ ಇತ್ತು, ಯಾವ ಥರದ SOP ಅಲ್ಲಿ ಬಂದಿತ್ತು, ಐ ಥಿಂಕ್ ಇದಕ್ಕೆ ಎಲ್ಲದಕ್ಕೂ ಈ ಅಧಿಕಾರಿಗಳು ಉತ್ತರದಾಯಿತ್ವ ಮಾಡಬೇಕು. ಆಮೇಲೆ ಅವ್ರ ಮೇಲೆ ಖಂಡಿತವಾಗಿ ಎಲೆಕ್ಷನ್ ಕಮಿಷನ್ ಅವರು ತಗೋಬೇಕು. ಸರ್, ಅದು ಕೀ ಕಳೆದೋಗಿಲ್ಲ, ಕೀ ಆಪರೇಟ್ ಆಗಿಲ್ಲ ಅಂತ ಹೇಳಿ, ನೀವು ಯಾವುದೇ ಆಗಲಿ ಕಳೆದೋಗಿರೋದು ಪರವಾಗಿಲ್ಲ, ಅದಕ್ಕೊಂದು ಪ್ರೋಸೆಸ್ ಅದನ್ನ ಫಸ್ಟ್ ಹೇಳಿದ್ರು. ಅದಾಗಿದ ನಂತರ ಮತ್ತೆ 5 ಸರಿ ಕೀ ಇದಾಗಿದೆ ಅಂತ ಹೇಳಿ, ಅಲ್ಲ 5 ರೂಮ್ ಹಂಗಾಗುತ್ತೆ, 5 ರೂಮ್ ಆಗಿ ಕೀ ಸಿಕ್ಕಿದೆ, ಆಪರೇಟ್ ಆಗ್ತಿರ್ಲಿಲ್ಲ. ನಾನು ಯಾರ ಪರವಾಗಿ ಹೇಳ್ತಾ ಇಲ್ಲ, ತಾವು ಸ್ವಲ್ಪ ತಡವಾಗಿ ಬಂದ್ರಿ. ಸೊ ಇಲ್ಲಿ ಆಗಿದ್ದಂಥದ್ದನ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಕೀ ಇದೆ, ಕೀಸ್ ಇದಾವೆ ಅಲ್ಲಿ, ಬಟ್ ಆಪರೇಟ್ ಆಗ್ತಿಲ್ಲ ಅಂತ ಹೇಳಿದ್ರು. ಸರ್, ಅದನ್ನೇ ನಾನು ಹೇಳ್ತಾ ಇರೋದು. ಓಕೆ, ಕೀ ಕಳೆದೋಗಿಲ್ಲ ಅಂತಾನೆ ಇಟ್ಕೊಳ್ಳಿ, ಅದಕ್ಕೊಂದು ಪ್ರೊಸೀಜರ್ ಇರುತ್ತೆ ತಾನೆ, ಹೇಗೆ ಓಪನ್. ಹಾಗಾದ್ರೆ ಎಲ್ಲ ಕಡೆಯಿಂದ ಆಗಬೇಕಿತ್ತು, ಯಾಕೆ ಆಗ್ತಾ ಇಲ್ಲ? ನಾನು ಫಸ್ಟ್ ಟೈಮ್ ನಾನು ಇದನ್ನು ಕೇಳಿದೆ. ಅಲ್ಲ, ನಾನು ಅದನ್ನು ತಪ್ಪು ಅಂತ ಸರಿ ಅಂತ ಹೇಳಲ್ಲ, ಅದು ತಪ್ಪೇನೆ, ಅದು ಜವಾಬ್ದಾರಿಯುತವಾಗೇ ನಡ್ಕೊಳ್ಬೇಕು. ಆದರೆ ನಾನು ನಿಮಗೆ ಕ್ಲಾರಿಫೈ ಮಾಡಿದೆ ಅಷ್ಟೇ. ಅಲ್ಲ, 5 ಕಡೆ ಈ ತರ ಗೊಂದಲ ಕ್ರಿಯೇಟ್ ಆಗೋಕ್ಕಂತೂ ಚಾನ್ಸ್ ಇಲ್ಲ. ನೀವು ಹೇಳ್ದಂಗೆ ಆಗಿದ್ರು ಒಂದು ಕಡೆ ಏನೋ ಆಗಿದ್ರೆ ಓಕೆ, ಇದು 5 ಕಡೆನೂ ಆಗಿರೋದ್ರಿಂದ ಅದು ಬಹಳ ಸೀರಿಯಸ್ ವಿಷಯನೇ. ಮತ ಎಣಿಕೆಗೂ ಮುಂಚಿತವಾಗಿ ಮತಪತ್ರಗಳನ್ನು ಸ್ಕ್ಯಾನಿಂಗ್ ಮಾಡಲಾಗ್ತಾ ಇದೆ. ಯಾಕೆಂದರೆ ಯಾವುದೇ ರೀತಿಯಂಥ ದೋಷ ಇದೆಯಾ ಇಲ್ವಾ ಅಂತೇಳಿ. ಈಗ ಅಂದರೆ ಅತ್ಯಾಧುನಿಕ ಟೆಕ್ನಾಲಜಿಗಳು ಪ್ರತಿಯೊಂದು ವಿಚಾರದಲ್ಲೂ ಕೂಡ ಇರೋದು ಕಾರಣದಿಂದಾಗಿ ಮತ ಎಣಿಕೆಗಳ ಸ್ಕ್ಯಾನಿಂಗ್ ಮಾಡಿ ಅದರಲ್ಲಿ ಯಾವುದೇ ರೀತಿಯಂಥ ಲೋಪದೋಷಗಳು ಇದೆಯಾ ಇಲ್ವಾ ಅಂತೇಳಿ. ಯಾಕಂದರೆ ಮರು ಮತ ಎಣಿಕೆ, ಹಾಗೆ ವಿಶೇಷವಾಗಿ ಅಂಚೆ ಮತಗಳಿಂದ ಆಗುವಂತಹ ತೊಂದರೆಗಳು, ಎಲ್ಲ ವಿಷಯಗಳ ಬಗ್ಗೆಯೂ ಕೂಡ ಚೆಕ್ ಮಾಡಲಾಗ್ತಾ ಇದೆ. ವಿಶೇಷವಾಗಿ ಅಂಚೆ ಮತಗಳು ಕರೆಕ್ಟಾಗಿ ಯಾವ ವ್ಯಕ್ತಿ ಮತ ಹಾಕಿದ್ದಾರೆ ಅವರದ್ದೇ ಮತ ಬಂದಿದೆಯಾ ಇಲ್ವಾ ಅನ್ನೋದನ್ನು ಚೆಕ್ ಮಾಡುವಂಥದ್ದು, ಈ ಕೆಲಸಗಳನ್ನು ಈಗಾಗಲೇ ಮಾಡಲಾಗ್ತಾ ಇದೆ. ಚಲಾವಣೆಗೊಂಡಿರುವಂತಹ ಮತಪತ್ರಗಳ ಸ್ಕ್ಯಾನಿಂಗ್ ಆಗ್ತಾ ಇದೆ. ಇನ್ನೇನು ಮತ ಎಣಿಕೆ ಕಾರ್ಯ ಶುರುವಾಗುತ್ತೆ. ಸ್ಟ್ರಾಂಗ್ ರೂಮ್ ಓಪನ್ ಆಗೋದಕ್ಕೇ ಲೇಟ್ ಆದಂತಹ ಕಾರಣಕ್ಕಾಗಿ ಈಗಾಗಲೇ ಮತ ಎಣಿಕೆ ಕಾರ್ಯವೂ ಕೂಡ ವಿಳಂಬ ಆಗಿದೆ. ಮತ ಎಣಿಕೆಗೆ ಈಗ ಸ್ಟ್ರಾಂಗ್ ರೂಮ್ನಿಂದ ಒಂದೊಂದಾಗಿ EVM ಬಾಕ್ಸ್ಗಳನ್ನು ಮತ ಎಣಿಕೆ ಟೇಬಲ್ಗಳಿಗೆ ತೆಗೆದುಕೊಂಡು ಹೋಗಲಾಗ್ತಾ ಇದೆ. ಮತ ಎಣಿಕೆ ಕೇಂದ್ರದಲ್ಲಿರ್ತಕ್ಕಂತಹ EVM ಬಾಕ್ಸ್ಗಳನ್ನು. ಸರಿ, ಒಂದು ವಿಷಯ ಇಲ್ಲಿ ಐ ಥಿಂಕ್ ನಿಮಗೆ ಹೆಚ್ಚಿನ ಮಾಹಿತಿ ಇರ್ಬೋದು ಇದ್ರ ಬಗ್ಗೆ. ಎಲೆಕ್ಷನ್ ಕಮಿಷನ್ನು ಲಾಸ್ಟ್ ಇಯರು ಈ ಅಂಚೆ ಮತಗಳೇನಿದೆ ಇದ್ರ ಬಗ್ಗೆ ಒಂದು ಚೇಂಜ್ ಆಫ್ ಪ್ರೊಸೀಜರ್ನ ಮಾಡ್ತು. ನನಗೆ ಅಷ್ಟು ಜ್ಞಾಪಕ ಇಲ್ಲ ಏನು ಅಂತ. ಬಹುಶಃ ಇದು ಕೌಂಟ್ ಮಾಡಿ, ಆದರೆ ಅದರದ್ದು ರಿಸಲ್ಟನ್ನು ಈಗಲೇ ಅದನ್ನು ಹೊರಗೆ ತರಬಾರ್ದು, ಓಪನ್ ಮಾಡಬಾರ್ದು. ಹೌದು, ಐ ಥಿಂಕ್ ದಟ್ ಈಸ್ ದಿ ಇದು ಕಾಣಿಸುತ್ತೆ. ಇಲ್ಲಿ ಈಗಾಗಲೇ ಮತ ಎಣಿಕೆ ಕಾರ್ಯ ಆರಂಭ ಆಗಿದೆ. ಮತ ಎಣಿಕೆ ಕೇಂದ್ರದ ಹೊರಗಡೆಯೂ ಕೂಡ ಜನ ಕುತೂಹಲದಿಂದ ಕಾಯ್ತಾ ಇರುವಂತಹ ದೃಶ್ಯವನ್ನು ನಾವು ನೋಡ್ತಾ ಇದ್ವಿ. ಮತ ಎಣಿಕೆಯನ್ನು ನೋಡೋದಕ್ಕಾಗಿ ಬಂದಿರುವಂತಹ ಜನರು ಕೂಡ ಇದ್ದಾರೆ. ಮತ ಎಣಿಕೆಯ ಪ್ರಕ್ರಿಯೆ ಈಗಾಗಲೇ ಶುರು ಆಗಿದೆ. ಎಲ್ಲ ಮತ ಎಣಿಕೆ ಕೇಂದ್ರಗಳಲ್ಲೂ ಕೂಡ ಬಿಗಿ ಭದ್ರತೆಯೊಂದಿಗೆ ಮತ ಎಣಿಕೆ ಕಾರ್ಯವನ್ನು ಮಾಡಲಾಗ್ತಾ ಇರುವಂಥದ್ದು. ಬಾಗಲಕೋಟೆಯಲ್ಲಿ ಈ ಬಾರಿ ಏನಾಗುತ್ತೆ, ದಾವಣಗೆರೆ ದಕ್ಷಿಣದಲ್ಲಿ ಯಾರು ಗೆಲ್ತಾರೆ ಅನ್ನುವಂಥದ್ದು, ಹಾಗೆಯೇ ಪಶ್ಚಿಮ ಬಂಗಾಳ, ಅಸ್ಸಾಂ, ಕೇರಳಂ ಮತ್ತು ಅಸ್ಸಾಂ, ಪುದುಚೇರಿ ಈ ರಾಜ್ಯಗಳಲ್ಲಿ ಯಾರು ಅಧಿಕಾರವನ್ನು ಹಿಡ್ಕೊಳ್ತಾರೆ ಅನ್ನೋದರ ಬಗ್ಗೆಯೂ ಕೂಡ ಕುತೂಹಲ ಇದ್ದೇ ಇದೆ. ಈ ಬಾರಿಯ ಚುನಾವಣೆಯಲ್ಲಿ ಕೇರಳದಲ್ಲಿ ಯಾರು, ಯಾಕಂದರೆ ಕಳೆದ 40 ವರ್ಷಗಳ ಇತಿಹಾಸದಲ್ಲಿ ಕೇರಳದಲ್ಲಿ ಒಂದೇ ಪಕ್ಷ 2 ಬಾರಿ ಅಧಿಕಾರಕ್ಕೆ ಬಂದಿಲ್ಲ, ಒಂದೇ ಮೈತ್ರಿಕೂಟ 2ನೇ ಬಾರಿ ಅಧಿಕಾರಕ್ಕೆ ಬಂದಿದ್ದೇ ಇತಿಹಾಸನೇ ಇರಲಿಲ್ಲ. ಆದರೆ ಆ ಒಂದು
ಮ್ಯಾಜಿಕ್ ಅನ್ನು ಮಾಡೋದಕ್ಕೆ ಸಾಧ್ಯ ಆಗಿದ್ದು ಪಿಣರಾಯಿ ವಿಜಯನ್ ಅವರಿಗೆ 2021 ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ. ಬಹಳ ಮುಖ್ಯವಾಗಿ ಕೋವಿಡ್ ನಂತರ ನಡೆದಂತಹ ಚುನಾವಣೆಯ ಸಂದರ್ಭ ಆಗಿದ್ದ ಕಾರಣದಿಂದಾಗಿ ಕೋವಿಡ್ ಅನ್ನ ಅತ್ಯುತ್ತಮ ರೀತಿಯಲ್ಲಿ ನಿಭಾಯಿಸಿದಂತಹ ಒಂದು ಹೆಗ್ಗಳಿಕೆಗೂ ಕೂಡ ಪಿಣರಾಯಿ ವಿಜಯನ್ ಸರ್ಕಾರ ಪಾತ್ರವಾಗಿತ್ತು. ಈ ಕಾರಣಕ್ಕಾಗಿಯೇ ಅಲ್ಲಿ ಮತ್ತೊಂದು ಬಾರಿ ಅಧಿಕಾರವನ್ನು ಅವರು ಹಿಡಿದ್ರು. ಆದರೆ ಈ ಬಾರಿ ಚುನಾವಣೆಯಲ್ಲಿ ಅಂದರೆ 2026ರ ಚುನಾವಣೆಯಲ್ಲಿ ಬಹಳ ಜಿದ್ದಾಜಿದ್ದಿನ ಪೈಪೋಟಿ UDF ಮತ್ತು LDF ನಡುವೆ ನಡೆದಿದೆ. ಇದರಲ್ಲಿ LDF ಎಷ್ಟರ ಮಟ್ಟಿಗೆ ಮುನ್ನಡೆಯನ್ನು ಸಾಧಿಸುತ್ತೆ, ಹಾಗೆಯೇ UDF ಅಧಿಕಾರದ ಗದ್ದುಗೆಯನ್ನು ಹಿಡಿಯೋದಕ್ಕೆ ಸಾಧ್ಯ ಆಗುತ್ತಾ ಅನ್ನುವಂತಹ ಕುತೂಹಲ ಇದ್ದೇ ಇರುವಂಥದ್ದು. ಧರ್ಮಸೇನ ಅವರೇ, ಬಹಳ ನಿಮಗೆ ವಿಶ್ವಾಸ ಇರುವಂತಹ ರಾಜ್ಯಗಳಲ್ಲಿ ಕೇರಳ ಮೊದಲ ಸ್ಥಾನದಲ್ಲಿರುವಂತಹ ರಾಜ್ಯ. ಎಷ್ಟರ ಮಟ್ಟಿಗೆ ಮತ್ತೊಮ್ಮೆ ಅಧಿಕಾರಕ್ಕೆ ಬರಬಹುದು ಅಂತೇಳಿ ಈಗ ತಾವು ಕೇರಳದ್ದನ್ನೇ ಹೇಳ್ತಾ ಇದ್ರಲ್ಲ ಸರ್, ಅಲ್ಲಿ ಪಿಣರಾಯಿ ವಿಜಯನ್ ಅವ್ರ ಮೇಲೇ ಈ ಗೋಲ್ಡ್ ಟ್ರಾನ್ಸಾಕ್ಷನಲ್ಲಿ ಅವ್ರ ಮೇಲೆ ಆಪಾದನೆ ಬಂದಿತ್ತು. ಸೊ ಆದ್ರೂ ಕೂಡ ಲಾಸ್ಟ್ ಟೈಮ್ ಅವರು ಹೇಗೆ ಸರ್ವೈವ್ ಆದರು ಅಥವಾ ಚುನಾವಣೆ ಮುಗಿದ ಮೇಲೆ ಏನಾಯಿತು ಗೊತ್ತಿಲ್ಲ ನನಗೆ. ಸೊ ಹಾಗಾಗಿ ಈ ಕೆಲವೇ ಅವ್ರ 10 ವರ್ಷದ ಆಡಳಿತನೂ ಕೂಡ ಇಂಪ್ಯಾಕ್ಟ್ ಆಗ್ಬೋದು ಅಂತ ನಾವು ಭಾವಿಸ್ಕೊಂಡಿದ್ದೀವಿ ಕಾಂಗ್ರೆಸ್ಸಲ್ಲಿ. ಮತ್ತು ಅಷ್ಟು ಕ್ಲಾರಿಟಿಯಾಗಿ ಅವ್ರೇನು ಅಡ್ಮಿನಿಸ್ಟ್ರೇಷನ್ ಕೊಡಲಿಲ್ಲ. ಸೊ ಆ ಕಾರಣನೇ ಈಗ ನಮ್ಮದು 4 ಸೋತಿದ್ವಿ. ನಮ್ಮದು ಕಾಂಗ್ರೆಸ್ ಸರ್ಕಾರ ಇದ್ದರೂ ಕೂಡ ಲೋಕಲ್ ಬಾಡೀಸ್ ನಾವು ಇಲ್ಲಿ ದೊಡ್ಡಬಳ್ಳಾಪುರ ಮತ್ತು ಸೌತ್ ಕೇಂದ್ರದಲ್ಲೆಲ್ಲ ಸೋತಿದ್ದೀವಿ. ಕಾರಣ ಏನಂತ ಹೇಳಿದ್ರೆ ಇದನ್ನು ನಾವು ಅದನ್ನು ಎಚ್ಚರಿಕೆಯಾಗೂ ಭಾವಿಸ್ಬೇಕಾಗ್ತದೆ. ನಾನು ಅದನ್ನು ನಮ್ಮ ಕಾಂಗ್ರೆಸ್ಸಲ್ಲಿ ಕೂಡ ನಾನು ಚರ್ಚೆ ಮಾಡಿದ್ದೀನಿ. ಇದನ್ನೆಲ್ಲ ಎಚ್ಚೆತ್ಕೊಳ್ಬೇಕು. ಸ್ಥಳೀಯವಾಗಿ ಈಗ 30-40 ತನಕ ಮಾತ್ರ ನೀವು ಪರ್ಮಿಷನ್ ಕೊಟ್ಟಿದ್ದೀರಾ ಎಲೆಕ್ಟ್ರಿಸಿಟಿಗೆ. ಅದ್ರ ಮೇಲ್ಪಟ್ಟು ಯಾರ್ಯಾರಿಗೆ ಏನೇನಿದೆ, ಇವತ್ತು ಲೇಬರ್ಸ್ಗೆ ತೊಂದರೆ ಆಗ್ತಿದೆ, ಎಲ್ಲ ಕೂಡ ಪಕ್ಷದಲ್ಲಿ ನಾವೆಲ್ಲ ಕೂಡ ಸಾಮಾನ್ಯ ಜನರ ಸಮಸ್ಯೆಗಳನ್ನು ಕೂಡ ಯಾವಾಗಲೂ ಚರ್ಚೆ ಮಾಡ್ತಾನೆ ಇರ್ತೀವಿ ನಾವು. ಯಾಕೆ ಅಂತ ಹೇಳಿದ್ರೆ ಅದು ನಮಗೆ ಫಸ್ಟ್ ಬರೋದೇ ನಮ್ಮಗಳಿಗೆ. ಈಗ ನಮ್ಮಲ್ಲಿ ಲೇಬರ್ ವಿಂಗ್ ಇದೆ, SC STಗಳು ಪಾಪ ಅವ್ರ ಜೀವನ ಹೇಗಾಗ್ತಿದೆ ಇದೆಲ್ಲ ಕೂಡ ನಾವು ಮಾಡ್ತೀವಿ. ಸೊ ಹಾಗಾಗಿ ಲೋಕಲ್ ಬಾಡೀಸಲ್ಲಿ ಏನು ಈಗ ತಾವು ಕಳೆದ ಕೆಲವು ನಿಮಿಷಗಳ ಹಿಂದೆ ತಾವು ಚರ್ಚೆ ಮಾಡಿದ್ರಿ, ಅದು ಕೂಡ ನಮಗೆ ವರ್ಕೌಟ್ ಆಗ್ತದೆ. ಮತ್ತು ಅಲ್ಲಿ ನಮಗೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಇವತ್ತು ಪ್ರಿಯಾಂಕಾ ಗಾಂಧಿಯವರು ಕೇರಳದಲ್ಲಿ ಇರ್ತಕ್ಕಂಥದ್ದು ಕೂಡ ನಮಗೆ ಒಂದು ದೊಡ್ಡ ಒಂದು ಸಹಾಯ ಆಗ್ತದೆ ಅಂತೇಳಿ. ಮತ್ತು ರಾಹುಲ್ ಗಾಂಧಿ ಸಾಹೇಬ್ರು ಅಲ್ಲೇ ಉಳಿಸ್ಕೊಳ್ತಾರೆ ಅನ್ನೋದೊಂದು ಇತ್ತು ನಮಗೆ. ಆದರೆ ಅವರು ಅಲ್ಲಿಂದ ಹೊರಗಡೆ ಬಂದರೂ ಕೂಡ ಕೇರಳದಲ್ಲಿ ಒಂದು ಕಾಂಗ್ರೆಸ್ಗೆ ಒಳ್ಳೆಯ ವಾತಾವರಣ ಇದೆ ಅಂತಕ್ಕಂಥದ್ದು ನಮ್ಮಲ್ಲೂ ಕೂಡ ಕರ್ನಾಟಕದಲ್ಲಿ ನಾನು ಕೂಡ SC ಘಟಕದಿಂದ ಕಳಿಸ್ಕೊಟ್ಟಿದ್ದೆ ಅಲ್ಲಿ ಕೆಲಸ ಮಾಡೋದಕ್ಕೆ. ಭಾಳ ಜನ ನಮ್ಮ ದಿನೇಶ್ ಅಂತೇಳಿ ಮಂಗಳೂರಿನ ದಕ್ಷಿಣ ಕನ್ನಡ ಜಿಲ್ಲೆಯ ಅಧ್ಯಕ್ಷರು ಮತ್ತು ಅಲ್ಲಿನ ರಿಸಲ್ಟ್, ಅಲ್ಲಿನ ಫಲಿತಾಂಶ ರಾಜ್ಯದ ನಾಯಕತ್ವದ ಮೇಲೂ ಪರಿಣಾಮ ಬೀರುತ್ತೆ ಅಂತ ತುಂಬ ಚರ್ಚೆಗಳಾಗ್ತಿದೆ. ಅದ್ರ ಬಗ್ಗೆ ಇಲ್ಲ, ನನಗೆ ಗೊತ್ತಿರುವಾಗ ಅದೆಲ್ಲ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ನಾಯಕತ್ವಗಳು ಇನ್ನೊಂದು ರಾಜ್ಯದ ಮೇಲೆ ಅವೆಲ್ಲ ಆಗೋದಿಲ್ಲ. ಸ್ಥಳೀಯವಾಗಿ ಹೈಕಮಾಂಡ್ ಮತ್ತು ಶಾಸಕರುಗಳು ಏನಾಗ್ತಿದೆ, ಸೊ ಅದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗ್ತದೆ. ಸೊ ಹಾಗಾಗಿ ಇನ್ನೊಂದು ರಾಜ್ಯದ ಮೇಲೆ ಮಾಡೋಕ್ಕೆ ಯಾವುದೇ ಕಾರಣಕ್ಕೂ ನಮ್ಮ ರಾಜ್ಯದಲ್ಲೇ ಒಂದು ಜಿಲ್ಲೆಗಿರ್ತಕ್ಕಂಥ ವಾತಾವರಣ ಇನ್ನೊಂದು ಜಿಲ್ಲೆಗಿಲ್ಲ ಮೇಡಮ್. ಪ್ರತಿ 100-150 ಕಿಲೋಮೀಟ್ರಿಗೆ ಭಾಳ ಒಂದೊಂದೇ ಅದರದ್ದೇ ಆದಂಥ ಭಾಷೆಗಳು, ಯೋಚನೆಗಳು ಮತ್ತು ಭೌಗೋಳಿಕವಾಗಿ ಇರ್ತಕ್ಕಂಥ ಸಮಸ್ಯೆಗಳು. ಈಗ ಇತ್ತೀಚೆಗೆ ಇಲ್ಲಿ ಧನಂಜಯ ಸರ್ಜಿ ಅವರೇ, ಎಷ್ಟರ ಮಟ್ಟಿಗೆ ಕೇರಳದಲ್ಲಿ, ಯಾಕಂದರೆ ಕಳೆದ ಬಾರಿಯ ಚುನಾವಣೆಯಲ್ಲಿ ಪಿಣರಾಯಿ ವಿಜಯನ್ ಅವರು ಒಂದು ಮಾತನ್ನು ಹೇಳಿದರು, ನಿಮ್ಮದು ಖಾತೆ ಆಗಿದ್ದಿದ್ದೇ ಒಂದು ಅದರ ಹಿಂದಿನ ಚುನಾವಣೆಯಲ್ಲಿ 16ರಲ್ಲಿ ಆ ಖಾತೆಯನ್ನು ಕ್ಲೋಸ್ ಮಾಡಿಸ್ತೀವಿ ಅಂತ ಹೇಳಿದರೆ, ಅದೇ ಪ್ರಕಾರವಾಗಿ ಕಳೆದ ಬಾರಿ ಅದು ಅಲ್ಲಿ ಯಾವುದೇ ಸೀಟನ್ನು ಗೆಲ್ಲೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಆದರೆ ಈ ಬಾರಿ ಚುನಾವಣೆ ಇದಕ್ಕೆ ಬೇಕಾದ ಪ್ರಿಪ್ರೇಷನ್ಸ್ ಆಲ್ಮೋಸ್ಟ್ 3 ವರ್ಷದಿಂದ ನಡೆದಿದೆ. ಅಲ್ಲಿಯ ರಾಜ್ಯಾಧ್ಯಕ್ಷರ ಬದಲಾವಣೆಯಿಂದ ಹಿಡಿದು ಚುನಾವಣೆಯ ಒಟ್ಟು ಅಪ್ರೋಚಿನ ಬಗ್ಗೆ ಎಷ್ಟು ಮಟ್ಟಿಗೆ ಕೇರಳದಲ್ಲಿ ನೀವು ಈ ಬಾರಿ ಚುನಾವಣೆ ಅಧಿಕಾರವನ್ನು ಹಿಡಿಯುವಂತಹ ಕಡೆಗೆ ಹೋಗೋದಕ್ಕೆ ಸಾಧ್ಯ ಆಗದೇ ಇದ್ದರೂ ಕೂಡ ತನ್ನ ಬೇರುಗಳನ್ನು ಗಟ್ಟಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ಅನಿಸುತ್ತೆ? ಸರ್, ಈಗ ನೋಡಿ, ನಮ್ಮ ಭಾರತೀಯ ಜನತಾ ಪಾರ್ಟಿದು ಎ ಪಾರ್ಟಿ ವಿತ್ ಡಿಫ್ರೆನ್ಸ್ ಅಂತ ಕರಿತೇವೆ. ಇವತ್ತು ಇಡೀ ದೇಶದ ನೋಡ್ಬೋದು, ಇಡೀ ದೇಶದಲ್ಲಿ ಟೋಟಲ್ ನಂಬರ್ ಆಫ್ ಸ್ಟೇಟ್ಸು ಎಷ್ಟು BJP ಗೆದ್ದಿದೆ ಅಂತ ಹೇಳಿ. ಯಾಕೆಂದರೆ ಮುಂಚೆಯಿಂದನೂ ಅದು ಪ್ಲ್ಯಾಂಡ್ ಆಗಿ ಆ್ಯಕ್ಷನ್ ಆಗಿ ಬರುವಂಥದ್ದು. ಇವತ್ತು ಕೇರಳದ ಮೇಲೆ ಇಂಪ್ಯಾಕ್ಟನ್ನು ನೀವು ಹೇಳ್ಬೋದು. ಅವ್ರು ಏನು ಕರ್ಬ್ ಮಾಡ್ತಾರೆ, ಏನೇ ಕರ್ಬ್ ಮಾಡಿದರೂ ಕೂಡ ಭಾರತೀಯ ಜನತಾ ಪಾರ್ಟಿ ವೋಟ್ ಶೇರ್ನ ಜಾಸ್ತಿ ತೊಗೊಳುತ್ತೆ, ಜಾಸ್ತಿ ಮಾಡೇ ಮಾಡುತ್ತೆ. ಏಕೆಂದರೆ ಇವತ್ತು ನೀವು ಟೋಟಲ್ ನಂಬರ್ ಆಫ್ MLA ಇರ್ಬೋದು, MP ಇರ್ಬೋದು, MLCs ಇರ್ಬೋದು, ರಾಜ್ಯಸಭೆ ಇರ್ಬೋದು, ಯಾವುದೇ ಮೆಂಬರ್ಸ್ನ ಟೋಟಲ್ ಇಡೀ ದೇಶದಲ್ಲಿ ತೊಗೊಂಡ್ರೆ ಹೈಯೆಸ್ಟ್ ಇರೋದೇ ಭಾರತೀಯ ಜನತಾ ಪಾರ್ಟಿ ಮತ್ತು NDA ಸರ್ಕಾರ. ಹಾಗಾಗಿ ಅದ್ರ ರೂಟ್ಸನ್ನು ಡೆಫಿನೆಟ್ಲಿ ಸ್ಟ್ರೆಂಥನ್ ಮಾಡಿದ್ದೀವಿ. ನಮ್ಮ ಏನು ಪ್ರಣಾಳಿಕೆ ಇದೆಯಲ್ಲ, ಆ ಪ್ರಣಾಳಿಕೆ ನೋಡಿದರೂ ಕೂಡ ಡೆಫಿನೆಟ್ಲಿ ಅದನ್ನು ಪ್ಲ್ಯಾನ್ ಮಾಡಿರೋದು
ನಮ್ಮ ಸ್ಟ್ರೆಂತ್ ಜಾಸ್ತಿ ಆಗ್ತದೆ. ಮೇ ಬಿ ಈ ಅಧಿಕಾರಕ್ಕೆ ಬರದಲ್ಲೇ ಇರ್ಬೋದು, ಸೀಟನ್ನು ಕಮ್ಮಿ ತೊಗೋಬೋದು. ಮೇ ಬಿ ಎಕ್ಸ್ಪೆಕ್ಟೆಡ್ 5-7 ಸೀಟು ಬಂದರೆ ಹೆಚ್ಚು ಅಂತ ಏನು ಇದನ್ನು ಕೆಲವು ಕಡೆ ಹೇಳ್ತಾ ಉಲ್ಲೇಖ ಇದೆ, ಸಮೀಕ್ಷೆಗೆ ಉಲ್ಲೇಖ ಇದೆ. ಬಟ್ ಆದರೂ ಕೂಡ ನಮ್ಮ ರೂಟ್ಸ್ ಅಂತೂ ಡೆಫಿನೆಟ್ಲಿ ಜಾಸ್ತಿ ಆಗ್ತದೆ. ನಮ್ಮ ವೋಟ್ ಶೇರ್ನ ಖಂಡಿತವಾಗ್ಲೂ ನಾವು ಜಾಸ್ತಿ ಮಾಡ್ತೀವಿ.